ನಮಸ್ಕಾರ ಸ್ನೇಹಿತರೆ. ಇತ್ತೀಚೆಗೆ ನಡೆದಂತಹ ಕನ್ನಡ ಚಲನಚಿತ್ರ ನಿರ್ಮಾಪಕರ ಸಂಘದ ನೂತನ ಕಟ್ಟಡವನ್ನು ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಗಮಿಸಿದ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಕಟ್ಟಡವನ್ನು ಉದ್ಘಾಟಿಸಿ ಮಾತನಾಡುವಾಗ ಹೇಳಿದರು, ಕನ್ನಡ ಚಿತ್ರೋದ್ಯಮಕ್ಕೆ ಸಂಬಂಧಪಟ್ಟ ಇರುವಂಥ ಎಲ್ಲ ಬೇಡಿಕೆಗಳಿಗೆ, ಎಲ್ಲ ಸಮಸ್ಯೆಗಳಿಗೆ ಸರ್ಕಾರ ಸ್ಪಂದಿಸುತ್ತೆ ಅಂತ ಒಂದು ಭರವಸೆಯನ್ನು ನೀಡಿದ್ದಾರೆ. ಹಾಗೆಯೇ ಚಿತ್ರೋದ್ಯಮದ ವಿವಿಧ ಇಲಾಖೆಗಳಲ್ಲಿರುವಂಥ ಸಮಸ್ಯೆಗಳ ಬಗ್ಗೆ, ಬೇಡಿಕೆಗಳ ಬಗ್ಗೆ ತಮಗೆ ವಿವರವಾಗಿ ಮಾಹಿತಿಯನ್ನು ನೀಡಿ ನಂತರ ಸಂಬಂಧಪಟ್ಟ ಇಲಾಖೆಗಳಿಗೆ ಅದನ್ನು ರವಾನಿಸಿ ಆದಷ್ಟು ಬೇಗ ಕ್ರಮಗಳನ್ನು ಕೈಗೊಳ್ತೀವಿ ಅಂತ ಹೇಳಿದ್ದಾರೆ. ಚಿತ್ರೋದ್ಯಮದ ಗಣ್ಯರು ಸರ್ಕಾರವನ್ನು ಭೇಟಿಯಾಗಿ ತಮ್ಮ ಸಮಸ್ಯೆ ಮತ್ತು ಬೇಡಿಕೆಗಳ ಬಗ್ಗೆ ವಿವರವಾಗಿ ಮಾಹಿತಿಯನ್ನು ನೀಡಬಹುದು. ಸದ್ಯದಲ್ಲಿಯೇ ಚಿತ್ರೋದ್ಯಮದ ಹಲವು ಹಿರಿಯರು, ನಿರ್ಮಾಪಕರ ಸಂಘ, ವಾಣಿಜ್ಯ ಮಂಡಳಿ, ಆಮೇಲೆ ಪ್ರಮುಖ ನಟರು ಚಿತ್ರರಂಗದಲ್ಲಿರುವಂಥ ಸಮಸ್ಯೆಗಳ ಬಗ್ಗೆ ಮುಖ್ಯಮಂತ್ರಿಗಳ ಗಮನವನ್ನು ಸೆಳೆದರು. ಏನಂತ ಹೇಳಿದ್ರೆ, ನಿರ್ಮಾಪಕರು ಬಂಡವಾಳ ಹೂಡಿ ಸಿನಿಮಾವನ್ನು ನಿರ್ಮಾಣವನ್ನು ಮಾಡ್ತಾಯಿದ್ದಾರೆ. ಆದರೆ ವ್ಯಾಪಾರ ಸರಿಯಾಗಿ ನಡೆದೇನೆ ಪೈರೇಸಿ ಒಂದು ದೊಡ್ಡ ಸಮಸ್ಯೆಯಾಗಿ ಕಾಡ್ತಾ ಇದೆ. ಸಿನಿಮಾ ಬಿಡುಗಡೆ ಆದ ಕೆಲವೇ ಗಂಟೆಗಳಲ್ಲಿ ಬೇರೆ ಬೇರೆ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಪೈರೇಸ್ ಆಗಿಬಿಟ್ಟು ಸಿನಿಮಾ ಏನೋ ಜನ ನೋಡ್ತಾ ಇದ್ದಾರೆ, ಆದರೆ ಫ್ರೀಯಾಗಿ ಸಿನಿಮಾ ನೋಡ್ತಾ ಇದ್ದಾರೆ, ಚಿತ್ರಮಂದಿರಕ್ಕೆ ಜನ ಬರ್ತಾ ಇಲ್ಲ ಅಂತ ಒಂದು. ಎರಡನೇದಾಗಿ ಮಲ್ಟಿಪ್ಲೆಕ್ಸ್ಗಳಲ್ಲಿ ಬೇಕಾಬಿಟ್ಟಿಯಾಗಿ ದರವನ್ನು ನಿಗದಿ ಮಾಡಿರ್ತಾರೆ, ಅದರಿಂದಾಗಿ ಸಮಸ್ಯೆ ಆಗ್ತಾ ಇದೆ ಅಂತ. ಹಾಗೆಯೇ ಚಿತ್ರರಂಗಕ್ಕೆ ನೀಡಬೇಕಾಗಿದ್ದ, ಚಿತ್ರೋದ್ಯಮದ ಒಂದು ಪ್ರಮುಖ ಚಿತ್ರಗಳಿಗೆ ನೀಡಬೇಕಾದ ಪ್ರಶಸ್ತಿಗಳಾಗಿರ್ಬೋದು, ಸಹಾಯಧನ ಆಗಿರ್ಬೋದು, ಯಾವುದು ಸರಿಯಾಗಿ ನಡೀತಾ ಇಲ್ಲ. ಸುಮಾರು ಒಂದು 4-5 ವರ್ಷದಿಂದ ಹಾಗೆಯೇ ನಿಂತ್ಕೊಂಡ್ಬಿಟ್ಟಿದೆ. ಅದರ ಬಗ್ಗೆ ಗಮನ ಕೊಡಬೇಕು ಅಂತ ಮುಖ್ಯಮಂತ್ರಿಗಳಿಗೆ ಒತ್ತಾಯವನ್ನು ಮಾಡಿದರು. ಹೀಗೆ ಚಿತ್ರೋದ್ಯಮದ ಎಲ್ಲ ಸಮಸ್ಯೆಗಳಿಗೂ ಕೂಡ, ಆಮೇಲೆ ಎಲ್ಲ ಬೇಡಿಕೆಗಳಿಗೂ ಕೂಡ ಸರ್ಕಾರ ಸ್ಪಂದಿಸುತ್ತೆ ಅಂತ ಒಂದು ದೃಢವಾದ ಭರವಸೆಯನ್ನು ನೀಡಿದ್ದಾರೆ. ನಾವು ಕೇಳ್ಕೊಳ್ಳೋದಿಷ್ಟೇ, ಸರ್ಕಾರ ಭರವಸೆ ನೀಡಿದೆ, ಆ ಭರವಸೆ ಕಾರ್ಯರೂಪಕ್ಕೆ ಬರಲಿ. ಚಿತ್ರೋದ್ಯಮ ಅಂತಂದಾಗ ಕೇವಲ ಸಿನಿಮಾ ಅಂತಂದಾಗ ಸಿನಿಮಾದಲ್ಲಿ ಬೇರೆ ಕಲಾವಿದರು ಮಾತ್ರ ನಾವು ಹೆಚ್ಚಾಗಿ ಕಾಣಿಸ್ತಾರೆ. ಅದರ ಹಿಂದೆ ಮುಂದೆ ಬೇಕಾದಷ್ಟು ಕೆಲಸಗಳು ನಡೀತಾ ಇರ್ತವೆ, ಅದರ ಬಗ್ಗೆ ಸಾಮಾನ್ಯ ಜನರಿಗೆ ಗೊತ್ತಾಗೋದಿಲ್ಲ. ಹಾಗೆ ಚಿತ್ರೋದ್ಯಮದ ಮೂಲಕ ಹಲವು ಕುಟುಂಬಗಳು ಬದುಕ್ತಾ ಇದ್ದೇವೆ. ಆ ಎಲ್ಲವನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಸರ್ಕಾರ ಚಿತ್ರೋದ್ಯಮದ ಸಮಸ್ಯೆಗಳಿಗೆ ಸ್ಪಂದಿಸಲಿ, ನೀಡಿರುವಂಥ ಭರವಸೆ ಕಾರ್ಯರೂಪಕ್ಕೆ ಬರಲಿ ಅಂತ ನಮ್ಮ ಒಂದು ಒತ್ತಾಯ. ಧನ್ಯವಾದಗಳು.